ರೆಡ್ಡಿ ರಾಮುಲು ಫೈಟ್ ಈಗ ಕಾಂಪೌಂಡ್ ಗೇಟ್ ಬಂದ್ ಮಾಡೋವರೆಗೂ ಬಂದು ನಿಂತಿದೆ. ಇದು ಬಿಜೆಪಿ ಹೈಕಮಾಂಡ್ಗೆ ನುಂಗಲಾರದ ತುಪ್ಪದಂತಾಗಿದೆ. ಸದ್ಯ ಟೆನ್ಷನ್ನಲ್ಲಿರೋ ಬಿಜೆಪಿ ಹೈಕಮಾಂಡ್ ಪಕ್ಷದ ಚೌಕಟ್ಟಿನಲ್ಲೇ ಗೊಂದಲವನ್ನ ಬಗೆಹರಿಸಲು ಸೂಚಿಸಿದೆ. ಹೀಗಾಗಿ ಬಿಜೆಪಿ ರಾಜ್ಯ ಅಧ್ಯಕ್ಷ ದೆಹಲಿಗೆ ತೆರಳಿದ್ದಾರೆ. ಮನೆ ಗೇಟ್ ಮುಚ್ಚೋವರೆಗೂ ಬಂದು ನಿಂತ ರೆಡ್ಡಿ ರಾಮುಲು ಫೈಟ್. ಕಾಂಪೌಂಡ್ಗೆ ಇದ್ದ ಗೇಟ್ ತೆಗೆದು ಸಿಮೆಂಟ್ ಬ್ಲಾಕ್ ಹಾಕಿಸಿದ ರಾಮುಲು. ಒಂದು ಕಾಲದ ಕಾಸಾ ದೋಸ್ತಿ ಈಗ ಬದ್ಧ ವೈರಿಗಳಾಗಿದ್ದಾರೆ. ಜೊತೆಯಾಗಿ ನಿಂತು ಜಗತ್ತನ್ನೇ ಗೆಲ್ಲೋ ವಿಶ್ವಾಸದಲ್ಲಿದ್ದವರು ಇಂದು ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರು ಹಲ್ಲು ಮಸಿಯುತ್ತಿದ್ದಾರೆ. ಬಳ್ಳಾರಿ ಮಣ್ಣಿನಲ್ಲಿ ಧೂಳೆಬ್ಬಿಸಿದ ಕುಚಿಕುಗಳು ನಾನಾ ನೀನಾ ಅನ್ನೋ ಸಮರಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ರೆಡ್ಡಿ ರಾಮುಲು ಫೈಟ್ ಮನೆ ಗೇಟ್ ಮುಚ್ಚೋವರೆಗೂ ಬಂದು ನಿಂತಿದೆ. ಕೇವಲ 50 ಮೀಟರ್ ಅಂತರದಲ್ಲಿರುವ ರೆಡ್ಡಿ ರಾಮುಲು ಮನೆಗಳ ಸಂಪರ್ಕ ಬಂದ್ ಆಗಿದೆ. ಬಳ್ಳಾರಿಯ ಅವಂಬಾವಿಯಲ್ಲಿರೋ ರಾಮುಲು ನಿವಾಸದಲ್ಲಿ ಕಾಂಪೌಂಡ್ಗೆ ಇದ್ದ ಗೇಟ್ ತೆಗೆಸಿ ಸಿಮೆಂಟ್ ಬ್ಲಾಕ್ ಹಾಕಿದ್ದಾರೆ. ಇಬ್ಬರ ನಡುವೆ ವೈಮನಸ್ಸು ಹೆಚ್ಚಾಗ್ತಾ ಇದ್ದಂತೆ ವಾಸ್ತು ಹೆಸರಲ್ಲಿ ರಾಮುಲು ಗೇಟ್ ಬಂದ್ ಮಾಡಿದ್ದಾರೆ. ರೆಡ್ಡಿ ರಾಮುಲು ಕಿತ್ತಾಟದಿಂದ ಬಿಜೆಪಿ ಹೈಕಮಾಂಡ್ಗೆ ಟೆನ್ಷನ್. ರೆಡ್ಡಿ ರಾಮುಲು ಕಿತ್ತಾಟದಿಂದ ಬಿಜೆಪಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಇಬ್ಬರ ಮುನಿಸು ಪಕ್ಷದ ಮೇಲೆ ಎಫೆಕ್ಟ್ ಆಗದಂತೆ ನೋಡಿಕೊಳ್ಳಲು ವಿಜಯೇಂದ್ರಗೆ ಸೂಚನೆ ನೀಡಲಾಗಿದೆ. ಗೊಂದಲದ ಬಗ್ಗೆ ಪಕ್ಷದ ಚೌಕಟ್ಟಿನಲ್ಲಿ ಬಗೆಹರಿಸಲು ಸೂಚನೆ ನೀಡಲಾಗಿದೆ. ಹೀಗಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ದೆಹಲಿಗೆ ತೆರಳಿದ್ದಾರೆ. ರೆಡ್ಡಿ ರಾಮುಲು ಸಂಧಾನದ ಜವಾಬ್ದಾರಿ ಜೋಶಿ ಹೆಗಲಿಗೆ. ರೆಡ್ಡಿ ರಾಮುಲು ಸಂಧಾನದ ಜವಾಬ್ದಾರಿಯನ್ನ ಬಿಜೆಪಿ ಹೈಕಮಾಂಡ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೆಗಲಿಗೆ ಹೊರಿಸಿದೆ. ಈಗಾಗಲೇ ಶ್ರೀರಾಮುಲು ಜೊತೆ ಜೆಪಿ ನಡ್ಡಾ ಮಾತುಕತೆ ನಡೆಸಿದ್ದು ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಎಂದು ಹೇಳಿದ್ದಾರೆ. ಇಬ್ಬರು ಚರ್ಚೆ ಮಾಡದಂತೆ ನೋಡಿಕೊಳ್ಳಲು ಜೋಶಿಗೆ ಸೂಚನೆ ನೀಡಿದ್ದಾರೆ. ಮುಂದಿನ ವಾರ ದೆಹಲಿಗೆ ಬರೋದಾಗಿ ರಾಮುಲು ಹೈಕಮಾಂಡ್ಗೆ ತಿಳಿಸಿದ್ದಾರೆ. मैं नेक्स्ट वीक आ जाता हूँ सर. नहीं श्योर सर, पार्टी के साथ यही कदम को मैं स्टेटमेंट कर देता हूँ सर. हाँ सर सर बाद में आपको मैं क्लैरिटी से जो कुछ भी है आपको बताता हूँ सर. बाद में जो कुछ भी आप बोलते हैं मैं सुनता हूँ सर. ओके थैंक यू सर. ನಿನ್ನೆ ಬಳ್ಳಾರಿ ಮನೆಯಲ್ಲೂ ಶ್ರೀರಾಮುಲು ಬೆಂಬಲಿಗರ ಜೊತೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದ್ದು, ರೆಡ್ಡಿ ಸುದ್ದಿಗೋಷ್ಠಿ ಬಳಿಕ ಫೋನ್ನಲ್ಲೇ ಬ್ಯುಸಿ ಇದ್ರು. ಇಂದು ಕೂಡ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಮುಖಂಡರೊಂದಿಗೆ ಅತ್ಯಾಪ್ತರೊಂದಿಗೆ ರಾಮುಲು ಸಮಾಲೋಚನೆ ನಡೆಸಿದ್ದಾರೆ. ಅಷ್ಟಕ್ಕೂ ಕೋರ್ ಕಮಿಟಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನನ್ನ ಬಗ್ಗೆ ಮಾತನಾಡಲಿಲ್ಲ ಅಂತ ಶ್ರೀರಾಮುಲು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶ್ರೀರಾಮುಲು, ವಿಜಯೇಂದ್ರ ಕರೆ ಮಾಡಿ ನಿಮ್ಮ ಜೊತೆ ನಾವಿದ್ದೇವೆ ಅಂತ ತಿಳಿಸಿದ್ದಾರೆ ಎಂದು ಹೇಳಿದ್ರು. ಒಂದು ವಾರದ ಬಳಿಕ ದೆಹಲಿಗೆ ಹೋಗಿ ಚರ್ಚಿಸೋದಾಗಿ ತಿಳಿಸಿದ್ರು. ನಾನು ಡೆಲ್ಲಿಗೆ ಹೋಗ್ತೀನಿ, ಮೋಸ್ಟ್ಲಿ ಆದಷ್ಟು ಶೀಘ್ರದಲ್ಲೇ ನನಗೆ ಅಪಾಯಿಂಟ್ಮೆಂಟ್ ಅಂದರೆ ನಾನು ಹೋಗಿ ನನ್ನ ಮನಸ್ಸಲ್ಲಿರುವಂಥ ಎಲ್ಲ ವಿಚಾರಗಳನ್ನು, ಯಾಕಂದರೆ ನಾನು ಯಾವತ್ತೂ ಕೂಡ ಏನು ಬಯಸ್ತೀನಿ ಅಂದರೆ ನಾನೊಬ್ಬ ಕೂಲಿಕಾರನಿಂದಂತೆ ನಾನು ಎಷ್ಟು ಕಷ್ಟಪಡ್ತೀನಿ ಅಷ್ಟು ಕೂಲಿ ಕೊಡ್ರಿ ಅಂತ ಕೇಳೋವಂಥವ್ರು. ನನ್ನ ಕಷ್ಟಕ್ಕೆ ಕೂಲಿ ಕೊಡ್ರಿ, ನನಗೆ ಅಗೌರವ ಮಾಡೋಂಥ ಕೆಲಸ ಮಾಡಬೇಡ್ರಿ, ನನಗೆ ಸ್ವಾಭಿಮಾನಕ್ಕೆ ಯಾವತ್ತೂ ಕೂಡ ತೊಂದರೆ ಮಾಡೋಂಥ ಕೆಲಸ ಮಾಡಬೇಡ್ರಿ, ನನ್ನ ಜೀವನನೇ ಸ್ವಾಭಿಮಾನ ಸಲುವಾಗಿ ನಾನು ಬದುಕಿದ್ದೀನಿ. ರಾಮುಲು ಕಾಂಗ್ರೆಸ್ಗೆ ಹೋಗೋದಿಲ್ಲ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಇಬ್ಬರ ಜಗಳವನ್ನ ಬಿಜೆಪಿ ನಾಯಕರೇ ಕುಳಿತು ಪರಿಹರಿಸಬೇಕು ಅಂತ ಸಲಹೆ ನೀಡಿದ್ದಾರೆ. ಏನಕ್ಕೆ ಆ ರೀತಿಯ ಒಂದು ಬೆಳವಣಿಗೆಗಳು ಇತ್ತೀಚೆಗೆ ಮತ್ತೆ ಸೃಷ್ಟಿ ಮಾಡಿದ್ದಾರೆ ಗೊತ್ತಿಲ್ಲ. ಯಾಕೆಂದರೆ ಅವರಿಬ್ಬರು ಒಂದು ಕಾಲದಲ್ಲಿ ಇಬ್ಬರು ಆತ್ಮೀಯ ಸ್ನೇಹಿತರುಗಳೇ, ಅಣ್ಣ ತಮ್ಮಂದರಿಗಿಂತ ಚೆನ್ನಾಗಿದ್ದಂಥವ್ರು. ಅದು ಯಾತಕ್ಕೆ ಒಂದು ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಮೂಡಿದೆ ಅದನ್ನು BJP ನಾಯಕರುಗಳೇ ಕೂತು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ರೆಡ್ಡಿ ರಾಮುಲು ಜಟಾಪಟಿ ನಡುವೆ ರೆಬೆಲ್ಸ್ ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ನಡೆಸಿದ್ದಾರೆ. ಮೀಟಿಂಗ್ನಲ್ಲಿ ರಾಮುಲು ಅಸಮಾಧಾನದ ಬಗ್ಗೆಯೇ ಚರ್ಚೆ ನಡೆಸಿದ್ದಾರೆ. ಮುಂದೆ ಶ್ರೀರಾಮುಲು ಕೈ ಜೋಡಿಸಬಹುದೆಂಬ ನಿರೀಕ್ಷೆಯಲ್ಲಿ ರೆಬೆಲ್ಸ್ ಇದ್ದಾರೆ. ಉದ್ದೇಶ ಒಂದೇ ಆಗಿದ್ರಿಂದ ಒಟ್ಟಾಗಿ ಹೋರಾಡಬಹುದು ಅಂತ ಯೋಚಿಸಿದ್ದಾರೆ. ಇನ್ನು ಮೊನ್ನೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಗೆ ರಾಮುಲು ಬೇಸರದಲ್ಲೇ ಆಗಮಿಸಿದ್ರು. ಅಶೋಕ್ ಸಿಟಿ ರವಿ ಬಳಿ ರಾಮುಲು ಚರ್ಚಿಸಿದ್ರು. ಮಾತಾಡೋಣ ಎಂದು ಅಶೋಕ್ ಸಮಾಧಾನ ಮಾಡಿದ್ರು. ಆದರೆ ಸಭೆಯಲ್ಲಿ ಸೋಲಿಗೆ ನೀವೇ ಕಾರಣ ಎಂದು ರಾಧಾ ಮೋಹನ್ ದಾಸ್ ಹೇಳ್ತಾ ಇದ್ದಂತೆ ರಾಮುಲು ಕೆಂಡ ಕಾರಿದ್ರು ಅನ್ನೋ ಮಾಹಿತಿ ಹೊರಬಿದ್ದಿದೆ.
ಇನ್ನು ಬಿಜೆಪಿಯಲ್ಲಿ ಇತ್ತೀಚೆಗೆ ಅಸಮಾಧಾನ ಇರುವುದು ಸತ್ಯ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಒಪ್ಪಿಕೊಂಡಿದ್ದಾರೆ. ಅಲ್ಲದೆ ಯತ್ನಾಳ್ ಉಚ್ಚಾಟನೆಗೆ ಮಾಜಿ ಶಾಸಕರ ಆಗ್ರಹದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಿರಾಣಿ, ಸಾಮಾನ್ಯ ಕಾರ್ಯಕರ್ತನು ಉಚ್ಚಾಟನೆಯಾಗಬಾರದು. ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಅನುಭವ ಇದೆ ಎಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿಯೂ ಸಹಿತ ಅಸಮಾಧಾನ ಆಗ್ತಾ ಇರುವಂಥದ್ದು ಸತ್ಯ. ನಾವೇನಾದ್ರೂ ಒಬ್ಬರೇ ಏನೂ ಇಲ್ಲ ಅಂತ ಹೇಳಿದ್ರೆ ಬೆಂಕಿ ಇರಲಾರ್ದೇ ಹೊಗೆಯಾಡಲ್ಲ. ಸಣ್ಣ ಪುಟ್ಟ ಇದೆ, ಆದರೆ ಎಲ್ಲರೂ ಆ ಚೌಕಟ್ಟಿನ ಒಳಗಡೆ ಸರಿಯಾಗುವಂಥ ಸ್ಥಾನದಲ್ಲಿ ಈಗೇನು 2-3 ಗ್ರೂಪ್ ಅದಾವ ಅನ್ನುವಂಥದ್ದು ಉದಾಹರಣೆಗಳನ್ನು ಹೇಳಿದರೆ ಅದು ಸರಿ ಮಾಡುವಂಥದ್ದು ನಮ್ಮ ರಾಷ್ಟ್ರೀಯ ನಾಯಕರ ಕಡೆಯಿಂದ ಸಾಧ್ಯ ಇದೆ. ಇನ್ನು ನಮ್ಮ ಕೈ ತಪ್ಪಿ ಯಾವುದೂ ಹೋಗಿಲ್ಲ. ನಮ್ಮ ವೈಯಕ್ತಿಕವಾಗಿರುವಂಥ ವಿಚಾರಗಳನ್ನು ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಸಹಿತ ಉಚ್ಚಾಟನೆ ಆಗಬಾರ್ದು. ಒಟ್ಟಾರೆ ಈಗೇನಿರುವಂಥದ್ದನ್ನು ಒಬ್ಬರನ್ನೊಬ್ಬರು ಕೂಡಿಸ್ಕೊಂಡು ಅವನ ಕಡೆ ಆಗಿರುವಂಥ ತಪ್ಪುಗಳು ಏನೋ ಅನಿಸಿದ್ರೆ ಇವ್ರು ಏನಾದರೂ ಹೇಳಿದರೆ ಅವನು ಸರಿಪಡಿಸ್ಕೊಳ್ಳಿಕ್ಕೆ ಅವ್ರು ಸೂಚನೆ ಕೊಡುವಂಥದ್ದು ಮತ್ತು ಎರಡೂ ಕಡೆ ಸರಿ ಮಾಡಿಸ್ಕೊಂಡು ಮುಂದೆ ಹೋಗ್ತಾರೆ. ಇದರಿಂದ ಯಾವುದೂ ಗೊಂದಲ ಆಗೋದಿಲ್ಲ ಅಂತ ನಾನು ವೈಯಕ್ತಿಕವಾಗಿರುವಂಥದ್ದು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿ ಅವರು ಮತ್ತು ಮೋದಿಜಿ ಅವರು ಸೇರಿ ಅದಕ್ಕೊಂದು ನಿರ್ಧಾರ ತೆಗೆದುಕೊಳ್ತಾರೆ. ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಯುತ್ತಿದ್ದಂತೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗಿ ಸಂಪೂರ್ಣ ಮಾಹಿತಿ ಪಡೆಯುತ್ತೇನೆ ಎಂದಿದ್ದಾರೆ. ಇಲ್ಲ, ಅದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ. ಇಲ್ಲ, ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ, ಇದು ಚರ್ಚೆದಲ್ಲಿದೆ, ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರು ಹೋದ್ಮ್ಯಾಗ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀವಿ. ಏನಾಗಿದೆ ಗೊತ್ತಿಲ್ಲ, ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ. ಬೆಂಗಳೂರು ಹೋದ್ಮ್ಯಾಗ ಚರ್ಚೆ ಮಾಡ್ತೀವಿ, ಯಾಕಂದ್ರೆ ನಾನು ಟಿವಿಯಲ್ಲಿ ನೋಡಿದ್ವಿ ಅಷ್ಟೇ. ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ಮಂಡಳಿಗೂ ವಿಸ್ತರಣೆಯಾಗಿದೆ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ 2 ಗುಂಪುಗಳಿಂದ 2 ಆಯ್ಕೆ ಮಾಡಲಾಗಿದೆ. ವಿಜಯೇಂದ್ರ ಬಣ ಮತ್ತು ಯತ್ನಾಳ್ ಗುಂಪಿನಿಂದ ಪ್ರತ್ಯೇಕ ತಾಲೂಕು ಅಧ್ಯಕ್ಷರನ್ನ ನೇಮಕಗೊಳಿಸಲಾಗಿದೆ. ಇದರಿಂದ ಕಾರ್ಯಕರ್ತರಲ್ಲಿ ಗೊಂದಲ ಹೆಚ್ಚಾಗಿದೆ. ಬಿಜೆಪಿಯಲ್ಲಿನ ಆಂತರಿಕ ಭಿನ್ನಮತ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಮುಂದೆ ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, TV9.